ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಒಂದು ಸಾಧಾರಣವಾದ ಕಲ್ಲನ್ನು ಅದಕ್ಕೊಂದು ಆಕಾರ ಕೊಟ್ಟು ಸಮಾಜದಲ್ಲಿ ಅದಕ್ಕೆ ಆದ ಒಂದು ಗೌರವ, ಪೂಜ್ಯೆಯ ಸ್ಥಾನ ಸಿಗತ್ತೆ. ಅದೇ ರೀತಿ ರಾಯರು ಮನುಷ್ಯನ ಜೀವನದಲ್ಲೂ ಏನು ಇಲ್ಲದೇ ಇರೋ ಒಬ್ಬ ವ್ಯಕ್ತಿ ನೂರಾರು ಕನಸಿಟ್ಕೊಂಡು ಆ ಕನಸು ನನಸಾಗತ್ತೆ ಅನ್ನೋ ಕಲ್ಪನೆಯೂ ಇಲ್ಲದೇ ಇರೋ ಒಬ್ಬ ವ್ಯಕ್ತಿ, ಆದರೆ ರಾಯರ ಅನುಗ್ರಹ ಆ ವ್ಯಕ್ತಿ ಮೇಲೆ ಬಿತ್ತು ಅಂದರೆ ಕನಸು ನನಸಾಗಿ ಯಾವ ರೀತಿ ಬದಲಾಗ್ತಾರೆ ಅಂದರೆ ಅವ್ರ ಕಲ್ಪನೆಯಲ್ಲೂ ಇರಲ್ಲ. ಈ ರೀತಿ ಆಗ್ತೀನಿ ಅನ್ನೋ ಕನಸು ಕೂಡ ಅವ್ರು ಕಂಡಿರಲ್ಲ. ಈಗಾಗಲೇ ರಾಯರ ಭಕ್ತರು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ರೀತಿ ಸಾಧನೆ ಮಾಡಿದ್ರು, ರಾಯರ ಕೃಪೆ ಅವ್ರ ಮೇಲೆ ಯಾವ ರೀತಿ ಬಿತ್ತು, ಹಲವಾರು ಸಾಧಕರ ಬಗ್ಗೆ ನಾವು ಕೇಳಿದ್ದೀವಿ. ಅದೇ ರೀತಿ ನಾನು ಕೆಲವರ ಬಗ್ಗೆ ಹೇಳಿದ್ದೀನಿ. ಇವರುಗಳಿಂದ ನಾವು ಕಲಿಯೋದು ತುಂಬಾ ಇದೆ. ಒಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಸುಖ ಈ ಎರಡೂ ಇದ್ದೇ ಇರುತ್ತೆ. ಸುಖನ ಯಾವ ರೀತಿ ನಾವು ಅನುಭವಿಸ್ತಿರೋ, ಕಷ್ಟ ಬಂದರೆ ದೇವ್ರ ಮೇಲೆ ನಂಬಿಕೆ ಅನ್ನೋದು ಕಳ್ಕೊತೀವಿ, ಜೀವನದ ಮೇಲೆ ಇರೋ ಆಸೆನ ಬಿಡ್ತೀರಿ. ಆದರೆ ಈಗ ನಾನು ಹೇಳಿರೋ ಸಾಧಕರು ಕಷ್ಟ ಸುಖ ಎರಡನ್ನೂ ಸಂತೋಷದಿಂದ ಸ್ವೀಕರಿಸಿದ್ರು. ಕಷ್ಟ ಇದ್ದಾಗ ರಾಯರ ಮೇಲೆ ಇದ್ದ ನಂಬಿಕೆ ಕಳ್ಕೊಂಡಿಲ್ಲ, ಜೀವನದ ಮೇಲೆ ಇದ್ದಿದ್ದು ಆ ಒಂದು ಗುರಿ ಬಿಟ್ಟಿಲ್ಲ. ಅವ್ರ ಸುಖ ಬಂದ ಮೇಲೂ ರಾಯರನ್ನ ಅದೇ ರೀತಿ ಪೂಜೆ ಮಾಡ್ತಾರೆ. ಅದಕ್ಕೆ ಅವರು ಆ ಸ್ಥಾನದಲ್ಲಿ ಇರ್ತಾರೆ. ರಾಯರಿಗೂ ಗೊತ್ತಿರುತ್ತೆ ಯಾರನ್ನ ಯಾವ ಸ್ಥಾನದಲ್ಲಿ ಇಕ್ಕಬೇಕು ಅಂತ. ಅದೇ ರೀತಿ ಇವತ್ತು ನಾನು ರಾಯರ ಒಬ್ಬ ಭಕ್ತನ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಘವ ಲಾರೆನ್ಸ್. ಇವರು ಯಾರು ಅಂತ ಎಲ್ರಿಗೂ ಗೊತ್ತು. ತಮಿಳು ತೆಲುಗು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಒಂದು ಚಿತ್ರ ನಿರ್ದೇಶನ ಮಾಡಿ ತುಂಬಾ ದೊಡ್ಡ ಯಶಸ್ಸು ಕಂಡರು. ಚಿತ್ರರಂಗದಲ್ಲಿ ಇವರು ಎಲ್ಲ ವಿಭಾಗದಲ್ಲೂ ಯಶಸ್ಸು ಕಂಡಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಆಗಿ ದೊಡ್ಡ ಯಶಸ್ಸು ಕಂಡರು, ನಿರ್ದೇಶಕನಾಗಿ ಯಶಸ್ಸು ಕಂಡರು, ನಟನಾಗಿ ಅದು ಯಶಸ್ಸು ಕಂಡರು. ಆದರೆ ಇವರು ಈ ಜಾಗಕ್ಕೆ ಬರೋದಕ್ಕೆ ಮುಂಚೆ ತುಂಬಾ ಕಷ್ಟ ನೋಡಿದ್ದಾರೆ. ಇವರು ಚಿಕ್ಕವರಿದ್ದಾಗ ಬ್ರೈನ್ ಟ್ಯೂಮರ್ ಅನ್ನೋ ಒಂದು ಕಾಯಿಲೆಯಿಂದ ನರಳುತ್ತಾ ಇದ್ದರು. ಇದನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಹೋಗಿದ್ದಾರೆ. ಆದರೆ ಎಲ್ಲ ಕಡೆ ಹೇಳಿದ್ದು ಬದುಕುಳಿಯೋದು ತುಂಬ ಕಷ್ಟ ಅಂತ. ಇವ್ರಿಗೆ ಏನು ಮಾಡಬೇಕು ಅಂತ ತೋಚದೆ ಜೀವನದ ಮೇಲೆ ಆಸೆ ಅನ್ನೋದೇ ಬಿಟ್ಬಿಟ್ಟಿದ್ರು. ಆಗ ದಾರಿ ತೋಚದೆ ಇವರು ರಾಯರ ಬಳಿ ಹೋದರು. ರಾಯರ ಮೇಲೆ ಒಂದು ನಂಬಿಕೆ ಇಟ್ಟು ರಾಯರನ್ನ ಪ್ರಾರ್ಥನೆ ಮಾಡಿದ್ರು. ಅವ್ರ ನೋವನ್ನು ರಾಯರ ಹತ್ರ ಹೇಳ್ಕೊಂಡ್ರು. ರಾಯರು ಯಾವತ್ತೂ ಅವ್ರ ಭಕ್ತಾದಿಗಳ ಕೈನ ಬಿಡಲ್ಲ. ಆಗ ಇವ್ರಿಗಿದ್ದಿದ್ದ ಆ ಕಾಯಿಲೆ ರಾಯರು ಮಾಯ ಮಾಡಿದ್ರು. ಆಗ ಲಾರೆನ್ಸ್ ಅವರು ರಾಯರ ತುಂಬ ದೊಡ್ಡ ಭಕ್ತರಾದರು. ಏನೇ ಕೆಲಸ ಮಾಡಬೇಕಂದ್ರೂ ರಾಯರ ಮೊರೆ ಹೋಗಿ ರಾಯರನ್ನ ಕೇಳ್ಕೊಳ್ತಾ ಇದ್ರು. ರಾಯರ ಮೇಲೆ ಇವ್ರಿಗೆ ಎಷ್ಟು ದೊಡ್ಡ ಭಕ್ತಿ ಇತ್ತು ಅಂದರೆ ಇವ್ರ ಹೆಸರು ಲಾರೆನ್ಸ್ ಅಂತ ಇದ್ದಿದ್ದು. ಆ ಹೆಸರು ಮುಂದೆ ರಾಘವ ಅಂತ, ರಾಘವ ಲಾರೆನ್ಸ್ ಅಂತ ಇಟ್ಕೊಂಡ್ರು. ರಾಯರ ಹೆಸರನ್ನ ಇವ್ರ ಹೆಸರಿಗೆ ಸೇರಿಸ್ಕೊಂಡಿದ್ದಾರೆ. ಅದೇ ರೀತಿ ಇವರು ಮಾಡ್ತಾ ಇದ್ದ ಕೆಲಸದಲ್ಲಿ ಯಶಸ್ಸು ಕಾಣ್ತಾ ಹೋದರು. ಇವರು ಯಶಸ್ಸಿಂದೆ ಗುರುರಾಯರು ಇವರು ಬೆನ್ನೆಲುಬಾಗಿ ಇದ್ದಾರೆ. ಇವರು ಅಷ್ಟಲ್ಲದೆ ತಮಿಳುನಾಡಲ್ಲಿ ಭಾರತದಲ್ಲೇ ಎತ್ತರವಾದ 15 ಅಡಿ ರಾಯರ ಪ್ರತಿಮೆ ದೇವಸ್ಥಾನ ಕಟ್ಟಿದ್ದಾರೆ. ಚೆನ್ನೈನಲ್ಲಿರುವ ಸರಸ್ವತಿ ನಗರ್ ಅಲ್ಲಿ ಕಟ್ಟಿದ್ದಾರೆ. ರಾಘವ ಲಾರೆನ್ಸ್ ಇವರು ಪರಿಶ್ರಮ ಮತ್ತು ಒಂದು ಭಕ್ತಿ ಇವ್ರಿಗದು ಶಕ್ತಿಯಾಗಿ ತಂದುಕೊಡ್ತು. ಅದೇ ರಾಯರನ್ನ ನಂಬಿದ್ರೆ ಅವರೆಷ್ಟು ಕೆಳಗಡೆ ಇದ್ರೇನು ಅವ್ರನ್ನ ಅಷ್ಟು ಎತ್ತರವಾಗಿ ತೊಗೊಂಡೋಗ್ಬಿಡ್ತಾರೆ. ಯಾರು ರಾಯರನ್ನ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ತಾರೋ ಅವ್ರನ್ನ ಯಾವತ್ತೂ ರಾಯರ ಕೈ ಬಿಟ್ಟಿಲ್ಲ. ನೋಡಿ, ರಾಘವ ಲಾರೆನ್ಸ್ ಅವರು ಒಂದು ಉದಾಹರಣೆ. ಇನ್ನೂ ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆನೂ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ರಾಯರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.